ದೇಶವಾಸಿಗಳಿಗೆ ಬೆಲೆ ಏರಿಕೆಯ ಶಾಕ್ ಮುಂದುವರೆದಿದೆ. ಕಳೆದ 3 ತಿಂಗಳಿಂದ ಹೀಗೆ ಆಗ್ತಾ ಇದೆ. ಪೆಟ್ರೋಲ್, ಡೀಸೆಲ್ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಎಲ್ಲ ಆಕಾಶಕ್ಕೆ ಏರಿದೆ. ಪೆಟ್ರೋಲ್, ಡೀಸೆಲ್, CNG ದರವನ್ನು ಏರಿಸುತ್ತಲೇ ಇರುವಂತಹ ಪ್ರಧಾನಿ ಮೋದಿ ಸರ್ಕಾರ ಈಗ ಗ್ಯಾಸ್ ದರವನ್ನು ಕೂಡ ಏರಿಕೆ ಮಾಡಿದೆ. ಜೂನ್ 1ರಂದು 19 kg ವಾಣಿಜ್ಯ ಬಳಕೆ ಸಿಲಿಂಡರ್ ದರ 42 ರೂಪಾಯಿ ಏರಿಕೆ ಮಾಡಿದ್ದ ಕೇಂದ್ರ ಸರ್ಕಾರ ಇವತ್ತು 14.2 kg ತೂಕದ ಗೃಹ ಬಳಕೆ ಡೊಮೆಸ್ಟಿಕ್ ಸಿಲಿಂಡರ್ ದರವನ್ನು 29 ರೂಪಾಯಿ ಏರಿಕೆ ಮಾಡಿದೆ. ಮಧ್ಯ ಏಷ್ಯಾದಲ್ಲಿ ಯುದ್ಧ ಶುರುವಾದ 3 ತಿಂಗಳ ಅವಧಿಯಲ್ಲಿ 2ನೇ ಬಾರಿಗೆ ಗೃಹ ಬಳಕೆ LPG ಸಿಲಿಂಡರ್ ದರ ಏರಿಸಿಲ್ಲ. ಈ ಮೂಲಕ ಒಟ್ಟು 89 ರೂಪಾಯಿ ಹೆಚ್ಚಳವಾಗಿದೆ. 29 ರೂಪಾಯಿ ದರ ಏರಿಕೆ ಮೂಲಕ ಬೆಂಗಳೂರಿನಲ್ಲಿ ಇವತ್ತು ಸಿಲಿಂಡರ್ ದರ 914ರಿಂದ 943 ರೂಪಾಯಿಗೆ ಏರಿಕೆ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಸಂಘರ್ಷದಿಂದ ಜಾಗತಿಕ ತೈಲ ಮತ್ತು ಅನಿಲ ಪೂರೈಕೆ ಮೇಲೆ ಆಗಿರುವ ಪರಿಣಾಮ ಈ ಬೆಲೆ ಏರಿಕೆಗೆ ಮುಖ್ಯ ಕಾರಣ ಅಂತ ಹೇಳಲಾಗ್ತಾ ಇದೆ. ಇನ್ನು ಗ್ಯಾಸ್ ಸಿಲಿಂಡರ್ ದರ ಹೆಚ್ಚಳವನ್ನು ಕೇಂದ್ರ ಸರ್ಕಾರ ಸಮರ್ಥನೆ ಮಾಡಿಕೊಂಡಿದೆ. ಗ್ಯಾಸ್ ಸಿಲಿಂಡರ್ ಪೂರೈಸುವ ವೆಚ್ಚ 1600 ರೂಪಾಯಿಗಿಂತಲೂ ಹೆಚ್ಚಾಗಿದೆ. ಇದರ ಪರಿಣಾಮ ದೇಶೀಯ ಸಿಲಿಂಡರ್ಗೆ ಸರಿಸುಮಾರು 700 ರೂಪಾಯಿ ನಷ್ಟ ಉಂಟಾಗಿದೆ. ಅಲ್ಲದೆ ವಿಶ್ವದಲ್ಲಿಯೇ ನಮ್ಮಲ್ಲಿಯೇ ಕಡಿಮೆ ದರದಲ್ಲಿ ಅನಿಲ ಸಿಲಿಂಡರ್ ಕೊಡ್ತಾ ಇದ್ದೀವಿ ಅಂತ ಸಮರ್ಥನೆ ಮಾಡಿಕೊಂಡಿದೆ. ಆದರೆ ವಿಪಕ್ಷಗಳು ಮುಗಿಬಿದ್ದಿವೆ. 12 ವರ್ಷಗಳಲ್ಲಿ ಮೋದಿ ಸರ್ಕಾರ LPG ದರ 530 ರೂಪಾಯಿ ಹೆಚ್ಚಿಸಿದ್ದು ನಿಜ ಅಲ್ವೇ ಅಂತ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಬಹುಶಃ 8 PM ಪ್ರಧಾನಿಗಳು ಮತ್ತೊಮ್ಮೆ ಟಿವಿಯಲ್ಲಿ ಕುಳಿತು ದೇಶದ ಜನತೆಗೆ ಕಡಿಮೆ ಊಟ ಮಾಡಿ ಎಂಬ ಆತ್ಮನಿರ್ಭರತೆಯ ಉಚಿತ ಸಲಹೆಯನ್ನು ಕೊಡಬಹುದೇನೋ ಅಂದರೆ ರಾಜ್ಯ ನಾಯಕರು ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೇಳಿದ್ದೀನಿ ಗ್ಯಾಸೊಂದು. ಇದಕ್ಕಿನ್ನ ಈ ಇಂಡಸ್ಟ್ರಿಯಲ್ ಗ್ಯಾಸ್ ಇದೆಯಲ್ಲ, ಇಂಡಸ್ಟ್ರಿಯಲ್ ಗ್ಯಾಸು ಆಮೇಲೆ ಇಂಡಸ್ಟ್ರಿಯಲ್ ಬೇರೆ ಡೀಸೆಲ್ ಇದೆಯಲ್ಲ, ಅದು ಭಾಳ ಗಾಬರಿ ಆಗೋಂಥ ಒಂದು ಏರಿಸಿದ್ದಾರೆ. ಅದೊಂದು ರಿಪೋರ್ಟ್ ತೊಗೊಳ್ತಾ ಇದ್ದೀನಿ, ನಾಳೆ ಅದ್ರ ಬಗ್ಗೆ ಮಾತಾಡ್ತೀನಿ. ಅಚ್ಚೇ ದಿನ ಬಹುತ್ ಅಚ್ಚೇ ದಿನ ಆ ರಹೆ, ಒಳ್ಳೆಯ ದಿನಗಳು ಬರ್ತಾ ಇದ್ದಾವೆ. ಇದೆಲ್ಲವೂ ಕೂಡ ಅಚ್ಚೇ ದಿನದ ಭಾಗ. ಮನ್ ಕಿ ಬಾತ್, ಸಬ್ಕೆ ಸಾಥ್ ಸಬ್ಕೆ ವಿಶ್ವಾಸ್, ವಿಶ್ವಗುರುಗಳು ನರೇಂದ್ರ ಮೋದಿಯವರ ಕೊಡುಗೆಗಳು. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿದೆ, ಈಗ ಅನಿವಾರ್ಯವಾಗಿ ಜಾಸ್ತಿ ಮಾಡಿದ್ದಾರೆ. ಆದರೆ ಆವಾಗ ಜನಕ್ಕೆ ಬೆಲೆ ಕಮ್ಮಿ ಮಾಡಿದರೆ ಅವ್ರಿಗೆ ಹೊರೆ ಆಗ್ತಿರಲಿಲ್ಲ. ನಮ್ಮ ಸರ್ಕಾರ ಇದ್ದಾಗ ನಾವು ಬಾಂಡ್ಗಳನ್ನೆಲ್ಲ ಖರೀದಿ ಮಾಡಿ ಜನರಿಗೆ ಹೊರೆ ಆಗಬಾರ್ದು ಅಂತ ಹೇಳಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಮ್ಮಿ ಮಾಡಿದ್ವಿ. ಆದರೆ ಮೋದಿಯವ್ರ ಸರ್ಕಾರ ಜನರ ಬಗ್ಗೆ ಒಂದಿಷ್ಟು ಕಿಂಚಿತ್ ಯೋಚನೆ ಇಲ್ಲದೆ, ಕಾಳಜಿ ಇಲ್ಲದೆ, ಜನ ಹೇಗಾದರೂ ಹಾಳಾಗೋಗ್ಲಿ ಅಂತ ಹೇಳಿ ಬೆಲೆ ಜಾಸ್ತಿ ಮಾಡಿದ್ದಾರೆ. ಬಟ್ ಇದರಿಂದ ಜನಕ್ಕೆ ಹೊರೆ ಆಗುತ್ತೆ ಮತ್ತು ಇದ್ರ ಮೇಲೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಕೂಡ ಆಗುತ್ತೆ, ಆರ್ಥಿಕ ವ್ಯವಸ್ಥೆ ಮೇಲೆ ಕೂಡ ಪರಿಣಾಮ ಬೀಳುತ್ತೆ. ನೋಡಿ, ಮೊದಲನೇದಾಗಿ ಕಾಂಗ್ರೆಸ್ ನಾಯಕರು ಸಹಜವಾಗಿ ಆರೋಪವನ್ನು ಮಾಡ್ತಾರೆ. ಯಾಕೆಂದರೆ ಕೇಂದ್ರದಲ್ಲಿ ಯಾವುದಾದ್ರೂ ಬೆಲೆ ಏರಿಕೆ ಆಯಿತು ಅಂತಂದರೆ BJP ಜಾಸ್ತಿ ಮಾಡ್ತು ಅಂತಂದ್ಬಿಟ್ಟು ಸಹಜವಾಗಿ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾರೆ. ಇಲ್ಲೇನಾದರೂ ಜಾಸ್ತಿ ಆದರೆ BJP ಅವ್ರು ಮಾಡಲ್ವಾ? ಅದೇ ರೀತಿಯಲ್ಲಿ ಮೊದಲನೇದಾಗಿ ತಿಳ್ಕೋಬೇಕಾಗಿರೋ ವಿಚಾರ, ಪೆಟ್ರೋಲ್, ಡೀಸೆಲ್, CNG, LPG ಇದರಲ್ಲಿ ನಾವಿನ್ನೂ ಕೂಡ ಆತ್ಮನಿರ್ಭರತೆಯನ್ನು ಸಾಧಿಸಿಲ್ಲ. ಅಂದರೆ ನಮ್ಮ ದೇಶದಲ್ಲೇ ಉತ್ಪಾದನೆ ಶುರುವಾಗಿಲ್ಲ ಅಥವಾ ಆಗ್ತಿಲ್ಲ. ಯಾಕೆಂದರೆ ನಮ್ಮ ಭೂಮಿ ಒಳಗಡೆ ಸಿಗ್ತಾ ಇಲ್ಲ. ಅವೆಲ್ಲ ಸಿಗೋದು ಗಲ್ಫ್ ರಾಷ್ಟ್ರಗಳಲ್ಲಿ. ಗಲ್ಫ್ ರಾಷ್ಟ್ರಗಳಿಂದ ಸುಸೂತ್ರವಾಗಿ ಎಲ್ಲವೂ ಕೂಡ ಬರ್ತಾ ಇತ್ತು ಅಮೆರಿಕ ಇರಾನ್ ಯುದ್ಧಕ್ಕೆ ಮುನ್ನ. ಬಟ್ ಈಗ ಆ ಯುದ್ಧ ಆಗಿರೋದ್ರಿಂದ ಪರಿಣಾಮ ಏನು ಅಂತ ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಹಾರ್ಮುಜ್ ಜಲಸಂಧಿಯಿಂದ ಹಡಗುಗಳು ಬರೋದಕ್ಕೆ ತಡವಾಗ್ತಾ ಇದೆ. ಅಲ್ಲಿ ವೆಚ್ಚಗಳು ಜಾಸ್ತಿ ಆಗ್ತಾ ಇದೆ, ಸಾಗಾಣಿಕಾ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಿಮಗೆ ಬೆಲೆ ಏರಿಕೆ ಅಂತಕ್ಕಂಥದ್ದು ಅನಿವಾರ್ಯ. ನೀವು ಒಂದು ಸರ್ತಿ ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡಿ, ಪಾಕಿಸ್ತಾನದಲ್ಲಿ ಎಷ್ಟಿದೆ, ನೇಪಾಳದಲ್ಲಿ ಎಷ್ಟಿದೆ, ಶ್ರೀಲಂಕಾದಲ್ಲಿ ಎಷ್ಟಿದೆ, ಅಮೇರಿಕಾದಲ್ಲಿ ಎಷ್ಟಿದೆ, ಒಂದು ಸರ್ತಿ ಸರ್ಚ್ ಮಾಡಿ ನೋಡಿ. ಸಹಜವಾಗಿ ಭಾರತದಲ್ಲಿ ಅಲ್ಲಿಗಿಂತ ಕಡಿಮೆ ಇದೆ ಸದ್ಯದ ಪರಿಸ್ಥಿತಿನಲ್ಲಿ. ಈಗ ಕೇಂದ್ರ ಸರ್ಕಾರ ಮಾಡಬೇಕಾಗಿರೋದು ಏನು ಹಾಗಾದರೆ? ಇದು ಹೀಗೇ ಏರಿಕೆ ಆಗ್ತಾನೆ ಹೋಗುತ್ತಾ? ಅಲ್ಲಿ ನೋಡಿದ್ರೆ ಯಾಕೋ ಯುದ್ಧ ನಿಲ್ಲೋ ರೀತಿಯಲ್ಲಿ ಕಾಣ್ತಾ ಇಲ್ಲ, ಮತ್ತೆ ಎಸ್ಕಲೇಟ್ ಆಗೋ ರೀತಿಯಲ್ಲೇ ಇದೆ ಸದ್ಯಕ್ಕೆ. ಯುದ್ಧ ನಿಲ್ಲೋ ರೀತಿ ಕಾಣ್ತಾ ಇಲ್ಲ. ಹಾಗಾದರೆ ಸಮಸ್ಯೆ ಜಾಸ್ತಿ ಆಗುತ್ತೆ. ಎಲ್ಲಿ ತನಕ ನಾವು ಆತ್ಮನಿರ್ಭರತೆಯನ್ನು ಸಾಧಿಸೋದಿಲ್ವೋ, ನಾವು ಡಿಪೆಂಡೆಂಟ್ ಆಗಿರ್ತೀವೋ ಅಲ್ಲಿ ತನಕ ಇದು ಸಹಜ. ಹಾಗಾಗಿ ಈಗೇನೋ ಒಂದು ಸಣ್ಣ ಆಶಾಕಿರಣ ಏನಂತಂದರೆ, ನಮ್ಮ ಅಂಡಮಾನ್ ಐಲ್ಯಾಂಡ್ನಲ್ಲಿ, ಅಂಡಮಾನ್ ದ್ವೀಪದಲ್ಲಿ ಗ್ಯಾಸ್ ಸಿಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಸ್ವತಃ ಕೇಂದ್ರ ಪೆಟ್ರೋಲಿಯಂ ಸಚಿವರೇ ಹೇಳಿದ್ದಾರೆ. ಅದು ಯಾವ ಪರಿಪ್ರಮಾಣದಲ್ಲಿ ಸಿಗುತ್ತೆ, ನಮ್ಮ ದೇಶಕ್ಕೆ ಬೇಕಾದಷ್ಟು ಸಪ್ಲೈ ಆಗುತ್ತಾ, ಇದೆಲ್ಲ ತಿಳ್ಕೊಳ್ಳೋದಕ್ಕೆ, ನಮ್ಮ ದೇಶಕ್ಕೆ ಅದು ಸಿಗೋದಕ್ಕೆ ಇನ್ನೂ ಕೆಲ ವರ್ಷಗಳು ಬೇಕಾಗುತ್ತೆ. ಈಗಲೇ ಆಗಲ್ಲ, ನಾಳೆಗೆ ಆಗ್ಬಿಡಲ್ಲ.
ಅದಾದರೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ, ನಮ್ಮ ದೇಶದಲ್ಲಿ ಸಿಗಲ್ಲ ವಸ್ತು ಅದು. ಹಾಗಾಗಿ ಬೇರೆ 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 ರಾಷ್ಟ್ರಗಳ ಜೊತೆಯಲ್ಲಿ ಮಾತುಕತೆ ನಡೆದಿದೆ. ಅವರೆಲ್ಲ ಸಪ್ಲೈ ಮಾಡ್ತೀವಿ ಅಂತ ಹೇಳಿದ್ದಾರೆ, ಕೆಲವು ದೇಶಗಳು ಸಪ್ಲೈ ಮಾಡ್ತಾ ಇವೆ. ಆದರೆ ಆ ಪ್ರಯಾಣದ ದೂರ ಜಾಸ್ತಿ ಆಗಿರೋದ್ರಿಂದ ಸಾಕಾಣಿಕಾ ವೆಚ್ಚ ಜಾಸ್ತಿ ಆಗುತ್ತೆ. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಈಗ ನಾವು ನಮ್ಮ ದೇಶದಿಂದ ಇರಾನ್ಗೆ ಅಕ್ಕಿ ಕಳಿಸ್ಕೊಡ್ತೀವಪ್ಪ. ಇರಾನ್ನಲ್ಲಿ ಅಕ್ಕಿ ರೇಟು ವಿಪರೀತ ಜಾಸ್ತಿ ಆಗಿದೆ. ಯಾಕೆ ಅಂತಂದರೆ ಇಲ್ಲಿಂದ ಕಳಿಸ್ಕೊಡ್ತಕ್ಕಂಥದ್ದು, ನಮ್ಮಿಂದ ಎಲ್ಲೆಲ್ಲಿಗೆ ರಫ್ತಾಗುತ್ತೋ ಆ ಪದಾರ್ಥಗಳ ಬೆಲೆ ಜಾಸ್ತಿ ಆಗಿದೆ. ಅಷ್ಟೇ ಯಾಕೆ, ಅಮೇರಿಕದಲ್ಲೇ ತೈಲ ಸಿಕ್ಕಿದ್ರೂ ಕೂಡ ತೈಲ ದರ ಅಮೇರಿಕದಲ್ಲಿ ಜಾಸ್ತಿ ಇದೆ. ಹಾಗಾಗಿ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಈ ಯುದ್ಧ ಶುರುವಾಗೋಕ್ಕೆ ಮೊದಲು ಹೆಚ್ಚು ಕಡಿಮೆ 4-5 ವರ್ಷ ಪೆಟ್ರೋಲ್ ಡೀಸೆಲ್ ರೇಟ್ 1 ಪೈಸೆ ಜಾಸ್ತಿ ಆಗಿರಲಿಲ್ಲ, 1 ಪೈಸೆನೂ ಜಾಸ್ತಿ ಆಗಿರಲಿಲ್ಲ. 102 ರೂಪಾಯಿ ಎಷ್ಟೋ 90 ಪೈಸೆ ಏನೋ ಇತ್ತು. ಆಮೇಲೆ ಅನಿವಾರ್ಯವಾಗಿ ಏರಿಸಲೇಬೇಕಾಗಿ ಬಂತು. ಇದಾಗುತ್ತೆ ಹೆಚ್ಚು ಕಡಿಮೆ, ಇದೆಲ್ಲ ಇನ್ನೊಂದು ಸ್ವಲ್ಪ ಇನ್ನೂ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ಬೋದು, ಇನ್ನೂ CNG ರೇಟ್ ಜಾಸ್ತಿ ಆಗ್ಬೋದು, ಅಥವಾ ಇನ್ನೂ ಕೂಡ LPG ಈ ಅಡುಗೆ ಅನಿಲ ದರ ಜಾಸ್ತಿ ಆಗಬಹುದು. ಕೆಲವೆಲ್ಲ ಕೈಯಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಈ ರೀತಿ ಈ ರೇಟಲ್ಲಿ ಕೊಟ್ಟರು ತೈಲ ಕಂಪನಿಗಳಿಗೆ ಇವತ್ತಿಗೂ ಲಾಸ್ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ನ ರೇಟ್ ಜಾಸ್ತಿ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಮಾಡಿದ್ರೂ ಕೂಡ ತೈಲ ಕಂಪನಿಗಳಿಗೆ ಲಾಸ್ ಜಾಸ್ತಿ ಆಗ್ತಾ ಇದೆ. 1600 ರೂಪಾಯಿಗಿಂತ ಈಗ ಸಿಲಿಂಡರ್ ಪೂರೈಸೋ ವೆಚ್ಚ ಜಾಸ್ತಿ ಆಗಿದೆ. ಹೆಚ್ಚು ಕಡಿಮೆ ಒಂದು ಸಿಲಿಂಡ್ರಿಗೆ 700 ರೂಪಾಯಿ ನಷ್ಟ. ನಮಗೆ ಈಗ ಸಿಗ್ತಿರೋ ಸಿಲಿಂಡ್ರು ಅಂದರೆ ಗೃಹ ಬಳಕೆ ಸಿಲಿಂಡ್ರು ಸಬ್ಸಿಡಿನಲ್ಲಿ ಕೊಡ್ತಿರೋದು ಅರ್ಥ ಮಾಡ್ಕೊಳ್ಳಿ. ಕೇಂದ್ರ ಸರ್ಕಾರ ಸಬ್ಸಿಡಿನಲ್ಲಿ ಕೊಡ್ತಾ ಇದೆ. ಆದರೆ ಕಮರ್ಷಿಯಲ್ ಸಿಲಿಂಡ್ರ್ ಅಲ್ಲ, ಕಮರ್ಷಿಯಲ್ ಸಿಲಿಂಡರ್ಗೆ ಜಾಸ್ತಿ ರೇಟು. ಯಾಕೆ ಅವ್ರಿಗೆ ಜಾಸ್ತಿ, ನಮಗೆ ಯಾಕೆ ಕಡಿಮೆ ಅಂದರೆ ನಮಗೆ ಸಬ್ಸಿಡಿನಲ್ಲಿ ಸಿಗ್ತಾ ಇರೋದು. ಹಾಗಾಗಿ ಈ ಬೆಲೆ ಏರಿಕೆ ಕಷ್ಟ ನಿಜ. ಈಗ ನೆಕ್ಸ್ಟ್ ನಾನು ಹೇಳ್ತೀನಿ ನಿಮಗೆ, ಜನರು ಪಾಪ ಯಾರು ಹೇಳ್ಕೊತಾರೆ, ಈ ಬೆಲೆ ಏರಿಕೆ ಆದಾಗ ಒಂದಷ್ಟು ಕೂಗಾಡ್ತಾರೆ, ನಮಗೆ ಜೀವನ ಮಾಡೋದು ಕಷ್ಟ ಆಗ್ತಾ ಇದೆ. ಅದರಲ್ಲೂ ಮಧ್ಯಮ ವರ್ಗ, ಕೆಳಮಧ್ಯಮ ವರ್ಗ, ಬಡ ಜನ ಬಹಳ ಕಷ್ಟಪಡಬೇಕಾಗುತ್ತೆ. ಹಾಗಾಗಿ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ ಅನ್ನೋ ಸ್ಥಿತಿ. ಹಾಗಾಗಿ ಬೇರೆ ಹೆಂಗಾದರೂ ಮಾಡಿ ಈ ಹೆಚ್ಚುವರಿ ದುಡ್ಡು ನಾವೇನು ಕೊಡ್ತಾ ಇದ್ದೀವಿ ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಬೋದಾ, ಇನ್ನೆಲ್ಲಾದರೂ ದುಡ್ಡನ್ನು ಉಳಿಸಿ ಇದಕ್ಕೆ ಅದನ್ನು ಪ್ಯಾಚಪ್ ಮಾಡ್ಬೋದಾ, ಮ್ಯಾಚ್ ಮಾಡ್ಬೋದಾ ಅಂತಕ್ಕಂಥದ್ದನ್ನು ಬುದ್ಧಿವಂತರಾದಂತಹ ನೀವೇ ಯೋಚನೆ ಮಾಡಿಕೊಂಡು ಸ್ವಲ್ಪ ಯೋಚನೆ ಮಾಡಿದ್ರೆ ಸರಿ ಹೋಗುತ್ತೆ ಸಂಸಾರ ನಡೆಸ್ತಕ್ಕಂಥದ್ದು. ಈಗ ನೋಡಿ ನೆಕ್ಸ್ಟ್ ಸ್ಟೋರಿ ಬರ್ತಾ ಇದೆ. Your future is our focus. At GSSS First Grade College, Mysuru, you will code your way to success with BCA and multiply your achievements with BCom and BBA. Admissions open. Apply now. ಈ ಗ್ಯಾಸ್ ಸಿಲಿಂಡರ್ ದರ ಏರಿಕೆಯ ಬಿಸಿ ಅಡುಗೆ ಮನೆಗೆ ತಟ್ಟಿದೆ. ಸಹಜವಾಗಿ, ಕ್ವೈಟ್ ನ್ಯಾಚುರಲ್. ಮೊದಲೇ ನಿಮಗೆ ಫಸ್ಟ್ ಆಫ್ ಆಲ್ ಸಿಲಿಂಡರ್ ಸಿಗ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ. ಇವತ್ತಿಗೂ ಗ್ರಾಮೀಣ ಭಾಗದಲ್ಲಂತೂ ಇನ್ನೂ ಬುಕ್ಕಿಂಗ್ ಪ್ರಾಬ್ಲಮ್ ಇದೆ, ಇನ್ನೂ ತಗೋತಾ ಇಲ್ಲ, ಇನ್ನೂ ಸರಿಯಾಗಿ ಸರಬರಾಜು ಆಗ್ತಾ ಇಲ್ಲ. ಇದರ ಮಧ್ಯದಲ್ಲಿ ರೇಟ್ ಬೇರೆ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಸೊ LPG ದರ ಹೆಚ್ಚಳಕ್ಕೆ ಸಹಜವಾಗಿ ಗೃಹಿಣಿಯರು, ಸಾರ್ವಜನಿಕರು ಎಲ್ಲ ಕಿಡಿಕಾರಿದ್ದಾರೆ. ಹೆಂಗೆ ಸ್ವಾಮಿ ನಾವು ಜೀವನ ನಡೆಸೋದು ಅಂತ ಕೇಳಿದ್ದಾರೆ. ಏನೇನು ಮಾತಾಡಿದ್ದಾರೆ ಸಾರ್ವಜನಿಕರು ಅಂತಕ್ಕಂಥದ್ದನ್ನು ನೋಡೋಣ. ಈಗ 3 ತಿಂಗಳಲ್ಲಿ 89 ರುಪೀಸ್ ಜಾಸ್ತಿ ಆಗಿದೆ. ಸೊ ಇನ್ ಪ್ರೀವಿಯಸ್ ಡೇಸಲ್ಲಿ ಮುಂದೆ ಜಾಸ್ತಿ ಆಗ್ತಾನೆ ಹೋದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ಕಷ್ಟ ಆಗುತ್ತೆ. ಈಗ ಹಳ್ಳಿಯಲ್ಲಿರೋರಾದರೆ ಸೌದೆ ಅದು ಇದು ಹೆಂಗೋ ಜೋಡಿಸ್ಕೊಂಡು ತೊಗೊಂಬರ್ತಾರೆ. ನಾವು ಸಿಟಿಲಿರೋರು ಕೆಲಸ ಬಿಟ್ಬಿಟ್ಟು ಅದನ್ನೆಲ್ಲ ಮಾಡೋಕ್ಕಾಗಲ್ಲ. ಈಗ ಇಲ್ಲೇ ನಂಬ್ಕೊಂಡು ಬಂದಿರ್ತೀವಿ. ಬ್ಯಾಚುಲರ್ಸ್ಗೂ ತುಂಬ ಕಷ್ಟ ಆಗುತ್ತೆ, ತುಂಬ ಕಷ್ಟ ಇದೆ ಜೀವನ, ಅಡುಗೆ ಮಾಡ್ಕೊಳ್ಳೋದು ಎಲ್ಲ. ಈಗ ಗ್ಯಾಸಿಗೆಲ್ಲ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಈಗ ಒಂದು 2 ಸಲ ಆಗಿ ಈಗ 3ನೇ ಸಲ ಜಾಸ್ತಿ ಮಾಡಿದ್ದಾರೆ. ನಮ್ಮಂಥ ಮಧ್ಯಮ ವರ್ಗದವರು ಜೀವನ ನಡೆಸಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಈಗ ಹೋಟೆಲಿಗೆ ಹೋಗಿ ಏನಾದರೂ ತಿನ್ನುವ ಅಂದರೆ ಸಹ ನಮಗೆ ತಿನ್ನಲಿಕ್ಕೆ ಸಾಧ್ಯ ಇಲ್ಲ, ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಗ್ಯಾಸಿಗೆ ಸ್ವಲ್ಪ ರೇಟ್ ಕಮ್ಮಿ ಮಾಡಿದರೆ ನಮ್ಮ ಜೀವನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೋದು ಅಂತ ನನ್ನ ಅಭಿಪ್ರಾಯ. ಇದು ಮಧ್ಯಮ ವರ್ಗ ಜನಕ್ಕೆ ಬಂದು ತಾಗುತ್ತೆ. ಯಾಕಂದರೆ ಶ್ರೀಮಂತರಿಗೂ ತಾಗಲ್ಲ, ಬಡವ್ರಿಗೂ ತಾಗ್ತಾ ಇಲ್ಲ. ಮಧ್ಯಮ ವರ್ಗ ಜನರು ಜೀವನನೇ ಮಾಡಬಾರ್ದು ಅಂತ ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರದವರು ತೀರ್ಮಾನ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಯುದ್ಧ ಆಗ್ತಿದೆ ಅಂತೇಳಿ ಸಿಲಿಂಡರ್ ಜಾಸ್ತಿ ಮಾಡ್ತಾ ಕೂತ್ರೆ ನಾವು ಬಡವರೆಲ್ಲ ಮಧ್ಯಮ ವರ್ಗದ ಏನು ಮಾಡಬೇಕು? ಸೌದೆ ತರೋಣ ಅಂದರೆ ಕಾಡಿಗೆ ಹೋಗೋಣ ಅಂದರೆ ಇದು ಸಿಟಿ, ಇದು ಚೆನ್ನಾಗಿ ಊಟ ಮಾಡಿದ್ರೆ ಗ್ಯಾಸ್ ಜಾಸ್ತಿ ಉಳಿಸಿದ್ರೆ ಎಲ್ಲಪ್ಪ ಹೋಗುತ್ತೆ, ರೊಟ್ಟಿ ಮಾಡಿದ್ರೆ ಎಲ್ಲಪ್ಪ ಸಿಲಿಂಡರ್ ಖಾಲಿ ಆಗುತ್ತೆ ಅನ್ನೋ ಒಂದು ಭಯದಲ್ಲಿ ಜನಗಳೆಲ್ಲ ಮರಗ್ತಾ ಇದ್ದಾರೆ. ಏನು ಮಾಡಬೇಕಂತ ಗೊತ್ತಿಲ್ಲ. ಗರೀಬ್ರ ಜನ ಏನು ಮಾಡ್ಬೇಕಂದ್ರೆ ಸಿಲಿಂಡರ್ ತಗೊಳ್ಳೋದು ಆಗಲ್ಲ ಅಷ್ಟು ರೊಕ್ಕ ಕೊಟ್ಟಂದ್ರೆ. ತಿಂಗಳ ಜಾಸ್ತಿ ಮಾಡ್ಕೊಂಡು 3 ತಿಂಗಳನ್ಯಾಗ 89 ರೂಪಾಯಿ ಜಾಸ್ತಿ ಮಾಡಿಬಿಟ್ಟಾರ. ಮಿಡಲ್ ಕ್ಲಾಸ್ದವರು ಅಡುಗೆ ಎಲ್ಲಿ ಮಾಡಬೇಕು? ನಮ್ಮ ಮತ್ತೆ ಈಗ ಸಿಲಿಂಡರ್ ತಗೊಳ್ಳೋದಾಗಿಲ್ಲ ಅಂದ್ರೆ ಒಲೆ ಮೇಲೆ ಅಡುಗೆ ಮಾಡ್ಬೇಕಾಗ್ತದ. ಮೋದಿ ಸರ್ಕಾರ ಏನಂದರು, ಹೆಣ್ಮಕ್ಳಿಗೆ ಕಣ್ಣಿಗೆ ಹೋಗಿ ಹಚ್ಚಿಬಿಡಂಗಿಲ್ಲ ನಾವು.
ಈಗ ಏನು ಮಾಡ್ಲತ್ತಾರ ಅವರು? ಅದೇ ಕೆಲಸ ಮಾಡ್ಲತ್ತಾರ. ಏನು ಮಾತಾಡೋದು ಒಂದು, ಮಾಡೋದು ಒಂದು ಅವ್ರದ್ದು. ನಿಜ, ಸಿಟಿನಲ್ಲೆಲ್ಲ ನಿಮಗೆ ಸೌದೆ ಒಲೆ ಎಲ್ಲ ತಂದು ಅಡುಗೆ ಮಾಡೋದಕ್ಕೆಲ್ಲ ಆಗಲ್ಲ. ಹೋಟೆಲ್ನವರೇ ಮೇಲೆ ಕೆಳಗೆ ನೋಡ್ತಾ ಇದ್ದಾರೆ ಸಿಲಿಂಡ್ರ್ ಅಡುಗೆ ಏನು ಸೌದೆನಲ್ಲಿ ಅಡುಗೆ ಮಾಡೋದಕ್ಕೆ. ಮನೆಯಲ್ಲಿ ಆಗುತ್ತಾ? ಬಟ್ ಕೆಲವರೆಲ್ಲ ನಾನು ನೋಡೋದ ಪ್ರಕಾರ ಕೆಲವರೆಲ್ಲ ಈಗ ತುಂಬ ಜನ ಇಂಡಕ್ಷನ್ ಸ್ಟವ್ ಕಡೆ ಹೋಗ್ತಾ ಇದ್ದಾರೆ, ಎಲೆಕ್ಟ್ರಿಕ್ ಸ್ಟವ್ ಕಡೆ ಹೋಗ್ತಾ ಇದ್ದಾರೆ, ತುಂಬ ಜನ ಹೋಗ್ತಾ ಇದ್ದಾರೆ. ಎಲ್ಲ ಕಂಪ್ಲೀಟ್ ಅಡುಗೆನೂ ಅದರಲ್ಲಿ ಮಾಡೋಕ್ಕಾಗದೇ ಹೋದರೂ ಕೂಡ ಸ್ವಲ್ಪ ಈಗ ಗ್ಯಾಸ್ ಜಾಸ್ತಿ ಖರ್ಚಾಗುವಂತಹ ಅಡುಗೆ ಪದಾರ್ಥಗಳು ಮಾಡಬೇಕಾದ್ರೆ ಇಂಡಕ್ಷನ್ ಸ್ಟವಲ್ಲಿ ಮಾಡೋಣ ಅಂತಂದ್ಬಿಟ್ಟು ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಆ ಥರ ಏನಾದರೂ ಆಲೋಚನೆ ಮಾಡಬೇಕು. ಬಟ್ ಬೆಲೆ ಏರಿಕೆಯನ್ನು ನಾನು ಸಮರ್ಥಿಸ್ಕೋತಾ ಇಲ್ಲ, ಅದು ಕಷ್ಟನೇ ಬಡವರಿಗೆ. ಇನ್ನು ಕೇಂದ್ರ ಸರ್ಕಾರ ಇನ್ನೊಂದು ವಿಚಾರದಲ್ಲಿ ಈಗೊಂದು ದೊಡ್ಡ ಹೆಜ್ಜೆ ಇಟ್ಟಿದೆ ಅಂತಲೇ ಹೇಳ್ಬೋದು. ಏನಂದರೆ, ನೀವು ತಗೊಳ್ತಕ್ಕಂಥ ಅಡುಗೆ ಎಣ್ಣೆ ಇದೆಯಲ್ಲ, ಈ ಅಡುಗೆ ಎಣ್ಣೆ ಪೊಟ್ಟಣದ ಗಾತ್ರವನ್ನು ನಿಗದಿಪಡಿಸಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಯಾಕೆಂದರೆ ಒಂದೊಂದು ಕಂಪ್ನಿಯವರು ಒಂದೊಂದು ಥರ ಪ್ಯಾಕೆಟ್ಗಳನ್ನ ಮಾಡಿ 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 ಬಿಡ್ತಾಯಿದ್ರು. ಎಲ್ಲರೂ ಯೂನಿಫಾರ್ಮಿಟಿ ಕಾಯ್ದುಕೊಳ್ಬೇಕು ಅಂತ ಹೇಳಿದ್ದಾರೆ. ಕಂಪನಿಗಳು ತಮಗೆ ಇಷ್ಟ ಬಂದಂತೆ ಗಾತ್ರ ಮತ್ತು ಪ್ರಮಾಣದಲ್ಲಿ ಎಣ್ಣೆ ಮಾರಾಟ ಮಾಡೋದಕ್ಕೆ ಅವಕಾಶ ಇರಲ್ಲ ಅಂತ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಸೂಚನೆ ಕೊಟ್ಟಿದೆ. ಇದರಿಂದಾಗಿ ಗ್ರಾಹಕರಿಗೆ ಖಾದ್ಯ ತೈಲದ ವಿವಿಧ ಕಂಪನಿ ಬ್ರ್ಯಾಂಡ್ಗಳ ಮಾರಾಟ ದರವನ್ನು ಹೋಲಿಸಿ ಖರೀದಿ ಮಾಡೋದಕ್ಕೆ ಅನುಕೂಲವಾಗೋದಕ್ಕೆ ಸಚಿವಾಲಯ ತಿಳಿಸಿದೆ. ಅಡುಗೆ ಎಣ್ಣೆ ಪೊಟ್ಟಣದ ಗಾತ್ರ ಮತ್ತು ಅವುಗಳಲ್ಲಿ ಭರ್ತಿ ಮಾಡುವ ತೈಲದ ಪ್ರಮಾಣಕ್ಕೆ ಸಂಬಂಧಪಟ್ಟಂತೆ ಪ್ರಾಮಾಣಿಕ ಕಾರ್ಯಾಚರಣೆ ವಿಧಾನ ಅಂದರೆ SOP ಇದೆಯಲ್ಲ, ಈ ಇಲಾಖೆ ತಿದ್ದುಪಡಿ ಮಾಡಿದೆ. ಎಣ್ಣೆ ತಯಾರಕರು, ಪ್ಯಾಕ್ ಮಾಡುವವರು, ಆಮದುದಾರರು 3 ತಿಂಗಳ ಒಳಗೆ ಈ ಹೊಸ ನಿಯಮ ಅಳವಡಿಸ್ಕೊಳ್ಬೇಕು ಅಂತ ಗಡುವನ್ನು ವಿಧಿಸಿದೆ. ಪರಿಷ್ಕೃತ SOP ದರದ ಪ್ರಕಾರ 9 ಬಗೆಯ ಪೊಟ್ಟಣಗಳಲ್ಲಿ ನೀವು ಮಾರಬಹುದು. ಅಂದರೆ ಅದರ ಕ್ವಾಂಟಿಟಿ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ 200 ಗ್ರಾಮು ಎಲ್ಲ ಕಂಪ್ನಿಯವರು 200 ಗ್ರಾಮ್ದು ಪ್ಯಾಕೆಟ್ ಬಿಡಬೇಕು, ರಿಲೀಸ್ ಮಾಡಬೇಕು. 500 ಗ್ರಾಮು ಎಲ್ಲ ಕಂಪ್ನಿಯವರು 500 ಗ್ರಾಮ್ ಪ್ಯಾಕೆಟನ್ನು ಬಿಡಬೇಕು. ಆಮೇಲೆ 1 ಲೀಟರ್ ಅಥವಾ ಕೆಜಿ, 1 ಲೀಟರ್ ಅಥವಾ 1 ಕೆಜಿ ಪ್ಯಾಕೆಟು, 2 ಲೀಟ್ರು ಅಥವಾ 2 ಕೆಜಿ ಪ್ಯಾಕೆಟು, 3 ಲೀಟ್ರು ಅಥವಾ 3 ಕೆಜಿ ಪ್ಯಾಕೆಟು, 4 ಲೀಟ್ರು ಅಥವಾ 4 ಕೆಜಿ ಪ್ಯಾಕೆಟು, 5 ಲೀಟ್ರು ಅಥವಾ 5 ಕೆಜಿ ಪ್ಯಾಕೆಟ್ ಅಥವಾ ಕ್ಯಾನ್ ಬರುತ್ತಲ್ಲ ಅದು, 15 ಲೀಟ್ರು ಅಥವಾ 15 ಕೆಜಿ ಕ್ಯಾನು, 20 ಲೀಟ್ರು ಅಥವಾ 20 ಕೆಜಿ ಕ್ಯಾನ್ನಲ್ಲಿ ಮಾರಾಟವನ್ನು ಮಾಡಬಹುದು. ಯಾವ ಎಣ್ಣೆಗಳಿಗಿದೆ ಅಪ್ಲೈ ಆಗುತ್ತೆ ಅಂದರೆ, ತಾಳೆ ಎಣ್ಣೆ, ಪಾಮ್ ಆಯಿಲ್ ಅಂತ ಕರಿತೀವಲ್ಲ ಅದು, ಸೋಯಾಬೀನ್ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಶೇಂಗಾ ಎಣ್ಣೆ, ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ, ಅಕ್ಕಿ ಹೊಟ್ಟಿನಿಂದ ಮಾಡಿದ ಎಣ್ಣೆ, ಹತ್ತಿ ಜೋಳದ ಎಣ್ಣೆಗಳಿಗೆ ಈ SOP ಅನ್ವಯ ಆಗುತ್ತೆ. 200 ml ಕಡಿಮೆ ಇರತಕ್ಕಂಥ ಪ್ಯಾಕೆಟ್ಗಳಾದರೆ ಈ ನಿಯಮ ಅನ್ವಯ ಆಗಲ್ಲ. ಹಾಗಾದರೆ ಯಾಕೆ ಕೇಂದ್ರ ಸರ್ಕಾರ ಈ ನಿರ್ಧಾರಕ್ಕೆ ಬಂತು? ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋ ಒಂದು ವಿಚಾರ ಹೇಳ್ತೀನಿ. ಏನಂದರೆ, ಈ ದೊಡ್ಡ ದೊಡ್ಡ ಕಂಪನಿಗಳೇ, ಬ್ರ್ಯಾಂಡೆಡ್ ಕಂಪನಿಗಳೇ ತೂಕದಲ್ಲಿ ಮೋಸ ಮಾಡ್ತಾಯಿದ್ರು. ಆಗ್ತಾಯಿತ್ತು ಆ ರೀತಿ. ಎಲ್ಲವೂ ಅಲ್ಲ, ಯಾವುದೋ ಕೆಲವು ಕಂಪನಿಗಳು. ಒಂದು. ಎರಡನೇದು, ನಿಮಗೆ ಒಂದೊಂದು ಕಂಪ್ನಿಯವರು ಒಂದೊಂದು ಕ್ವಾಂಟಿಟಿ ಪ್ಯಾಕೆಟನ್ನು ಬಿಟ್ಟರೆ ಗ್ರಾಹಕರಿಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಈಗ ಉದಾಹರಣೆಗೆ ಸೂರ್ಯಕಾಂತಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆಯನ್ನು ಬೇರೆ ಬೇರೆ ಕಂಪ್ನಿಯವರು ತಯಾರು ಮಾಡ್ತಾರೆ, ಅದನ್ನು ಮಾರ್ಕೆಟಿಗೆ ಬಿಡ್ತಾರೆ. ಈಗ ಎಲ್ಲ ಕಂಪ್ನಿಯವ್ರದ್ದು 1 ಕೆಜಿ ಪ್ಯಾಕೆಟ್ ಇದ್ದರೆ ನೀವು ಸೂಪರ್ ಮಾರ್ಕೆಟ್ಗೆ ಹೋದಾಗ ಈ ಕಂಪ್ನಿದು ಎಷ್ಟಪ್ಪ, 290 ರೂಪಾಯಿ, ಈ ಕಂಪ್ನಿದು 295 ರೂಪಾಯಿ, ಈ ಕಂಪ್ನಿದು 310 ರೂಪಾಯಿ, ಎಲ್ಲ ಒಂದೊಂದೇ ಕೆಜಿ. ನೀವು ಕಂಪೇರ್ ಮಾಡಿಬಿಟ್ಟು ನಿಮ್ಮ ಬಜೆಟ್ಗೆ ಅನುಕೂಲಕರವಾದಂತಹ ಪ್ಯಾಕೆಟನ್ನು ನೀವು ಖರೀದಿ ಮಾಡ್ಬೋದು. ಅಥವಾ ನೀವೇ ನೋಡ್ಬೋದು, ಇದಕ್ಕೆ ಕಡಿಮೆ ಇದೆ, ಇದಕ್ಕೆ ಯಾಕೆ ಜಾಸ್ತಿ ಇದೆ, ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಕ್ಲಾರಿಟಿ. ಸೊ ಆಯಿಲ್ ಕಂಪನಿಗಳು ಮತ್ತು ಗ್ರಾಹಕರ ನಡುವೆ ಪಾರದರ್ಶಕತೆ ಇರಬೇಕು, ಗೊತ್ತಾಗಬೇಕು. ಎಲ್ಲವೂ ಕೂಡ ಓಪನ್ ಆಗಿರಬೇಕು, ಏನು ಕೂಡ ಅವರಿಗೆ ಕನ್ಫ್ಯೂಷನ್ ಇರಬಾರ್ದು. ಆಮೇಲೆ ಹಿಡನ್ ಚಾರ್ಜಸ್ಸು ಆ ಥರ ಏನಾದರೂ ಇರ್ಬೋದು, ಅದೆಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ನಿರ್ಧಾರವನ್ನು ತಗೊಂಡಿದ್ದಾರೆ. ರಿಮೆಂಬರ್, ಇದರಿಂದ ಗ್ರಾಹಕರಿಗೆ ಅನುಕೂಲ ಆಗುತ್ತೆ, ತುಂಬ ಒಳ್ಳೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಈ ನಿರ್ಧಾರ. ಓಕೆ, ಇನ್ನು ರಾಜಕೀಯದ ವಿಚಾರಕ್ಕೆ ಬರೋಣ. ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇವತ್ತು ತಮ್ಮ ಇಡೀ ದಿನವನ್ನು ಕನಕಪುರ ಪ್ರವಾಸದಲ್ಲಿ ಇಟ್ಕೊಂಡಿದ್ದರು. ಕನಕಪುರ ಪ್ರವಾಸ ನೋಡಿ, ಸ್ವಕ್ಷೇತ್ರ ಕನಕಪುರದಲ್ಲಿ ಕೃತಜ್ಞತಾ ಸಮರ್ಪಣಾ ಪ್ರವಾಸವನ್ನು ಕೈಗೊಂಡಿದ್ದರು. ನೋಡಿ ಎಷ್ಟು ಚೆನ್ನಾಗಿದೆ ಹೆಸರು, ಕೃತಜ್ಞತಾ ಸಮರ್ಪಣಾ ಪ್ರವಾಸ. ಕೃತಜ್ಞತಾ ಸಮರ್ಪಣಾ, ಯಾರಿಗೆ ಕೃತಜ್ಞತೆ? ಇವ್ರನ್ನ ಆಯ್ಕೆ ಮಾಡಿದಂಥವ್ರಿಗೆ, 1.5 ಲಕ್ಷ ಲೀಡಲ್ಲಿ ಗೆಲ್ಲಿಸಿದ್ರಲ್ಲ ಅವ್ರಿಗೆ. CM ಆದ ಬಳಿಕ ಮೊದಲ ಬಾರಿಗೆ ಹಾರೋಹಳ್ಳಿ ಮತ್ತು ಕನಕಪುರ ತಾಲೂಕಿಗೆ ಭೇಟಿ ನೀಡಿ ಜನರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಬೆಳಗ್ಗೆ ಬೆಂಗಳೂರಿಂದ ಹೊರಟು ಹಾರೋಹಳ್ಳಿಗೆ ಬಂದ DK ಶಿವಕುಮಾರ್ಗೆ ಅದ್ಧೂರಿ ಸ್ವಾಗತ ಸಿಕ್ತು. ಜಾನಪದ ಕಲಾತಂಡಗಳು, ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾರ ಹಾಕಿ ಅಭಿಮಾನಿಗಳು ದೃಷ್ಟಿ ತೆಗೆದರು. DK ಶಿವಕುಮಾರ್ಗೆ ದೃಷ್ಟಿ ಆಗಿಬಿಟ್ಟಿದೆ ಅಂತ ವಿಶೇಷವಾಗಿ ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ
ಆಯುಧ ಪೂಜೆ ಟೈಮಲ್ಲಿ ನೀವು ಕಟ್ಟಲ್ವ ವೆಹಿಕಲ್ಗಳಿಗೆ, ಆ ರೀತಿ ಕಟ್ಟಿದ್ರು. ತುಂಗಣಿಯಲ್ಲಿ ಬೃಹತ್ ಸೇಬು ಮೂಸಂಬಿ ಹಾರದ ಮೂಲಕ ಸ್ವಾಗತ ಕೋರಿದ್ರು. ಮಹಿಳೆಯರು ಪೂರ್ಣಕುಂಭ ಸ್ವಾಗತವನ್ನು ಕೋರಿದ್ರು. ಕೆಂಕೇರಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಕನಕಪುರ ಬಳಿ ಅಲ್ಲಿಂದ ಬೇಕುಪ್ಪೆ ಗ್ರಾಮಕ್ಕೆ ಹೋಗಿ ಮಾತಾಡಿ, ನಾನು ಮುಖ್ಯಮಂತ್ರಿಯಾಗಿ ಇಲ್ಲಿಗೆ ಬಂದಿಲ್ಲ, ನಿಮ್ಮ ಮನೆ ಮಗನಾಗಿ ಬಂದಿದ್ದೀನಿ, ಮುಂದಿನ ಬಾರಿಯೂ CM ಆಗುವ ಆಸೆಯನ್ನು ವ್ಯಕ್ತಪಡಿಸಿದರು. ಬೇಕುಪ್ಪೆ ನಾರಾಯಣಪುರ ಬಳಿಕ ಕೋಡಿಹಳ್ಳಿಗೆ ಬಂದ DKಶಿ SIR ಬಗ್ಗೆ ಮಾತನಾಡಿದ್ರು. ಯಾರೂ ವ್ಯವಸಾಯವನ್ನು ಬಿಡೋದಕ್ಕೆ ಹೋಗಬೇಡಿ ಅಂತ ಮನವಿ ಮಾಡಿದ್ರು. ನಾನು ಮತ್ತು ನನ್ನ ತಮ್ಮ ಸುರೇಶ್ ಸಾಯೋವರೆಗೂ ನಿಮ್ಮ ಸೇವೆಯನ್ನು ಮಾಡ್ತೀವಿ, ಸುರೇಶ್ ನಿಮ್ಮ ಚಿಕ್ಕ ಬಾಸ್ ಅಂತೆಲ್ಲ ಹೇಳಿದ್ರು. ಇವತ್ತಿಡೀ ದಿನವನ್ನು ಸ್ವಕ್ಷೇತ್ರಕ್ಕೆ ಮೀಸಲಿಟ್ಟು ಜನತೆಗೆ ಧನ್ಯವಾದ ಅರ್ಪಿಸಿದರು. ಕೊನೆಗೆ ಇಡೀ ಪ್ರವಾಸದ ಕೊನೆಗೆ ಅವರ ಹುಟ್ಟೂರು ದೊಡ್ಡ ಆಲಹಳ್ಳಕ್ಕೆ ಬಂದರು. ದೊಡ್ಡ ಆಲಹಳ್ಳಿಗೆ ಬಂದು ಈಗ ಕಬ್ಬಾಳು ಕ್ಷೇತ್ರಕ್ಕೆ ಬಂದಿದ್ದಾರೆ. ಕಬ್ಬಾಳು ಕ್ಷೇತ್ರ. ಸೊ ಇಡೀ ದಿನ ಬೆಳಗ್ಗೆ 10 ಗಂಟೆಯಿಂದ ಆರಂಭ ಆಗಿ ಅವರೊಂದು ರೂಟ್ ಮ್ಯಾಪನ್ನು ಹಾಕ್ಕೊಂಡಿದ್ರು. ಅದರ ಪ್ರಕಾರನೇ ಎಲ್ಲ ಕಡೆ ಹೋದರು. ಎಲ್ಲ ಕಡೆಯಲ್ಲೂ ಕೂಡ ಇವ್ರಿಗೆ ಅದ್ದೂರಿ ಸ್ವಾಗತ ಸಿಕ್ತು. ಎಲ್ಲ ಕಡೆಯಲ್ಲೂ ಭಾಷಣ ಮಾಡಿದ್ರು. ಜನತೆಗೆ ಕಿವಿ ಮಾತನ್ನು ಹೇಳಿದ್ರು, ಬುದ್ಧಿವಾದವನ್ನು ಹೇಳಿದ್ರು. ಕೆಲವು ಕಡೆ ಹುಡುಗರಿಗೆ ಎಚ್ಚರಿಕೆ ಕೊಟ್ಟರು, ಗಲಾಟೆ ಮಾಡ್ಕೊಳ್ಳೋಕೆ ಹೋಗಬೇಡಿ, ಪೊಲೀಸರು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ. ಒಟ್ಟಾರೆ ಇಡೀ ದಿನವನ್ನು ತಮ್ಮ ಸ್ವಕ್ಷೇತ್ರಕ್ಕೋಸ್ಕರ ಮೀಸಲಿಟ್ಟರು. 136 ಸೀಟ್ ಬಂದ ಮೇಲೆ ನಾನು ಏನ್ ನಿಮ್ಗೆ ಮಾತು ಕೊಟ್ಟಿದ್ದೆ, ಎಲ್ಲ ನನ್ನ ತಾಯಿಂದಿರ ಮಡ್ಲಿಗೆ ಅವ್ರ ಅಕೌಂಟ್ಗೆ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದೆ. ಅದನ್ನ ಮಾಡಿದೀರೋ ಇಲ್ಲೋ? ಮನೆಗೆ ಫ್ರೀ ಕರೆಂಟ್ ಕೊಡ್ತೀನಿ ಅಂತ ಹೇಳಿದೆ, ಕೊಟ್ಟೋ ಇಲ್ಲೋ? ತಾಯಿಂದಿರಿಗೆ ಉಚಿತವಾಗಿ ಬಸ್ಸಲ್ಲಿ ಓಡಾಡೋದು ಮಾಡ್ತೀನಿ ಅಂತ ಹೇಳಿದೆ, ಮಾಡುತ್ತೋ ಇಲ್ಲೋ? 10 kg ಅಕ್ಕಿ ಅಂತ ಹೇಳಿದೆ, ಕೊಡ್ತಾ ಇದೀರಾ ಇಲ್ಲೋ? ಯುವಕರಿಗೆ ಉದ್ಯೋಗ ಭತ್ಯೆ ಅಂತ ಹೇಳಿದೆ, ಕೊಡ್ತಾ ಇದೀರಾ ಇಲ್ಲೋ? ಈಗ ನೀವೆಲ್ಲ ಶ್ರಮಪಟ್ಟು ನನ್ನನ್ನ 1,23,000 ಓಟಲ್ಲಿ ಗೆಲ್ಸಿದ್ರಿ. 136 ಸೀಟ್ ಕೊಟ್ರಿ. ಕೇಂದ್ರದವರು ನನಗೂ ಸಿದ್ದರಾಮಯ್ಯವ್ರಿಗೂ ಒಪ್ಪಂದವನ್ನ ಮಾಡಿಸಿದ್ರು. ನಾನೆಲ್ಲೂ ಮಾತಾಡಕ್ ಹೋಗ್ಲಿಲ್ಲ. ಅವರು ನಮ್ಗೂ ಬಿಟ್ಬಿಟ್ಟಿದ್ದಂತ ವಿಚಾರ ಅಂತೇಳಿ 1-6 ತಿಂಗಳು ಹೆಚ್ಚು ಕಮ್ಮಿ ಆಗಿರ್ಬೋದು ಅಷ್ಟೇ. ಆದ್ರೂ ಚಿಂತೆ ಇಲ್ಲ, ಪಕ್ಷ ತೀರ್ಮಾನ ಮಾಡ್ತು. ಈಗ ಮೊನ್ನೆ 3ನೇ ತಾರೀಕು ನಿಮ್ಮೆಲ್ಲರ ಸಮ್ಮುಖದಲ್ಲೇನೆ ನಿಮ್ಮ ಹತ್ರ ನಿಮ್ಗೆ ಇನ್ವಿಟೇಷನ್ ಕೊಡಕ್ ಆಗ್ಲಿಲ್ಲ. ನಾ ಸ್ಟೇಡಿಯಂ ಅಲ್ಲಿ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. ಅವರು ಬೇಡ, ಎಲ್ಲ ಬಸ್ಸು ಗಲಾಟೆ, ಪೆಟ್ರೋಲು ಡೀಸೆಲ್ಲು ತುಳಿದಾಟ, ಇಲ್ಲ ವಿಧಾನಸೌಧ ಮುಂದೆ ಮಾಡಬೇಕು ಅಂತಿದ್ದೆ, ತುಳಿತ ಇವೆಲ್ಲ ಆಯ್ತದೆ, ಬೇಡ ಅಂತ ಹೇಳಿ ಕೆಲವು ತೀರ್ಮಾನ ಮಾಡಿ ಕೊನೆಗೆ ಕ್ಲಾಸ್ ಇದರಲ್ಲೇ ರಾಜಭವನಲ್ಲೇ ಮಾಡಿದು. ನಿಮ್ನೆಲ್ಲ ಕರೆಯಕ್ಕಾಗ್ಲಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ಒಂದು ಕೆಲವರು ಬಂದಿದ್ರಿ ಅಷ್ಟೇ, ಎಲ್ಲ ನೀವೆಲ್ಲ ಕಿತಾಪತಿ ಗಿರಾಕಿಗಳೆಲ್ಲ ಬಂದಿದ್ರಿ. ಇದೊಂದು ದೊಡ್ಡ ಸಾಕ್ಷಿ ದಿನ. ಇವತ್ತು ನಾನು ರಾಜಭವನದಲ್ಲಿ ದೊಡ್ಡಹಳ್ಳಿ ಕೆಂಪೇಗೌಡನ ಮಗ DK ಶಿವಕುಮಾರ್, ನಿಮ್ಮ ಸಹೋದರ, ನಿಮ್ಮ ಅಣ್ಣ, ನಿಮ್ಮ ಮಗ, ನಿಮ್ಮ ಬಂಧು ಅವತ್ತೇನು ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ಗೌರವ ನನಗ ಅಪ್ಪಂಗಲ್ಲ, ಇಡೀ ಕನಕಪುರ ತಾಲೂಕಿನಲ್ಲಿ, ಇಡೀ ರಾಜ್ಯದಲ್ಲಿ, ಈ ದೊಡ್ಡಹಳ್ಳಿ ಮತ್ತು ಉಳಿಯಂಬಳ್ಳಿ ಹೋಬಳಿಯ ಜನತೆಗೆ ಆ ಗೌರವ ಸೇರಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹೆಚ್ಚಿಗೆ ಟೈಮ್ ಕೊಡಕ್ ಆಗದೆ ಇರ್ಬೋದು, ಇಡೀ ರಾಜ್ಯನ ನಾನು ಸುತ್ತಬೇಕಾಗಿದೆ. ಮತ್ತೆ 2028ಕ್ಕೆ ಬರ್ಬೇಕು ತಾನೆ? ಬರೀ 2 ವರ್ಷದ ಮುಖ್ಯಮಂತ್ರಿ ನೀವು ನೋಡ್ಬೇಕಾ? 2028ಕ್ಕೆ ಬರ್ಬೇಕಾದ್ರೆ ನನಗೆ ಬಿಡುವು ಮಾಡಿಕೊಡ್ಬೇಕು. ನಿಮ್ ಕೆಲಸ ಕಾರ್ಯಗಳನ್ನ ನೋಡ್ತೇನೆ. ಎಲ್ಲೋದ್ರು ಕನಕಪುರದವರು ಅಂತ ಅಂದ್ರೆ ಯಾರ ಕ್ಷೇತ್ರ ಅಂತ ಹೇಳ್ತಾರೆ? ಮುಖ್ಯಮಂತ್ರಿ ಕ್ಷೇತ್ರ ಅಂತ ಹೇಳ್ತಾರೆ. ಇವತ್ತು SIR ಬಂದಿದೆ ನಿಮ್ ತಲೆಯಲ್ಲಿ, ಅಲ್ಲಿ ಓಟಿದೆ ಇಲ್ಲಿ ಓಟಿದೆ ಅಂತ ಹೇಳಿ ಎಲ್ಲ ಕೊನೆಗೆ ಡಿಲೀಟ್ ಮಾಡ್ಬಿಡ್ತಾರೆ. ಅದಕ್ಕೆ ಅವಕಾಶ ಕೊಡೋದು ಬೇಡ. ಕೆರೆಗಳೆಲ್ಲ ಸಹಜವಾದಂತಹ ಪ್ರಕ್ರಿಯೆಗಳಿವೆಲ್ಲವೂ ಕೂಡ. DK ಶಿವಕುಮಾರ್ ಅವ್ರನ್ನ ಆ ಕ್ಷೇತ್ರದ ಜನ ಸತತವಾಗಿ ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಅದರಲ್ಲೂ ಈ ಸರ್ತಿ 2023 ಚುನಾವಣೆ ಆದಾಗ DK ಶಿವಕುಮಾರೇ CM ಆಗಿಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ DK ಶಿವಕುಮಾರ್ಗೆ ಓಟ್ ಹಾಕಿದ್ರು. 1,23,000 ಓಟಿಂದ ಗೆಲ್ಲಿಸಿದ್ರು. ಸೊ ಹೀಗಿರಬೇಕಾದ್ರೆ ಮನೆ ಮಗನ ರೀತಿಯಲ್ಲಿ ಕಾಣ್ತಾರೆ. ಅದಕ್ಕೋಸ್ಕರ ಒಂದು ದಿನ ಅವ್ರು ಮೀಸಲಿಟ್ಟಿದ್ದಾರೆ. ಆಮೇಲೆ ಅಬ್ಸರ್ವ್ ಮಾಡಿದ್ದು ನಾನು, ಆ ಕ್ಷೇತ್ರದ ಜನತೆಗೆ ಎಲ್ಲ ರೀತಿಯಲ್ಲೂ ಇವತ್ತು ಅವರು ಬುದ್ಧಿವಾದ ಹೇಳಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ DK ಶಿವಕುಮಾರ್.
ನಿಮ್ಮ ಜಮೀನು 5 ಲಕ್ಷ 10 ಲಕ್ಷಕ್ಕೆ ಹೋಗ್ತಾ ಇದ್ದಿದ್ದು ಇವಾಗ ಕೋಟಿಗಟ್ಟಲೆ ಬೆಲೆ ಬಾಳುತ್ತೆ. ಬೆಂಗಳೂರು ದಕ್ಷಿಣ ಆದಮೇಲೆ ಯಾರೂ ಮಾರಾಟ ಮಾಡಬೇಡಿ, ಯಾರೂ ವ್ಯವಸಾಯ ಬಿಡಬೇಡಿ, SIR ಬರ್ತಾ ಇದೆ, ಹುಷಾರಾಗಿರಿ. ಸೊ ಕ್ಷೇತ್ರದ ಜನತೆಗೆ ಒಬ್ಬ ಶಾಸಕರಾಗಿ, ಮುಖ್ಯಮಂತ್ರಿ ಆಮೇಲೆ ಒಬ್ಬ ಶಾಸಕರಾಗಿ ಏನೆಲ್ಲ ಎಚ್ಚರಿಕೆಯನ್ನು ಕೊಡಬೇಕಾಗಿತ್ತೋ ಅದನ್ನು ಮುಖ್ಯಮಂತ್ರಿಗಳು ಸಹಜವಾಗಿ ಕೊಟ್ಟಿದ್ದಾರೆ. ಈಗಲೂ ಕೂಡ ಲೈವ್ ಫೀಡನ್ನು ನೀವು ಗಮನಿಸ್ತಾ ಇದ್ರಿ. ಈಗಲೂ ನಡೀತಾ ಇದೆ ಅಲ್ಲಿನ ಕಾರ್ಯಕ್ರಮ ಮುಗಿಸ್ಕೊಂಡು ಆನಂತರ ಅವರ ದೊಡ್ಡಹಾಲಹಳ್ಳಿನಲ್ಲಿ ಊಟ ಮುಗಿಸ್ಕೊಂಡು ಹೊರಡ್ತಾರೆ. ಇವತ್ತು ಇಡೀ ದಿನ ಅಲ್ಲಿಗೆ ಇಟ್ಟಿದ್ರು. ಆದರೆ ಇಂಪಾರ್ಟೆಂಟ್ ಏನು ಗೊತ್ತಾ, ಸ್ವಕ್ಷೇತ್ರ ಕನಕಪುರಕ್ಕೆ ತೆರಳೋದಕ್ಕೆ CM DK ಶಿವಕುಮಾರ್ ವಿಧಾನಸೌಧದಿಂದ ಮೆಟ್ರೋ ರೈಲಲ್ಲಿ ಪ್ರಯಾಣವನ್ನು ಬೆಳೆಸಿದರು. ಎಲ್ಲಿಗೆ? ಕನಕಪುರ ರೋಡ್ಗೆ. ಸಾರ್ವಜನಿಕರಿಗೆ ತೊಂದರೆ ಆಗಬಹುದು ಅಂತ ಝೀರೋ ಟ್ರಾಫಿಕ್ ಕಾರು ಪ್ರಯಾಣವನ್ನು ತಪ್ಪಿಸಿದ್ರು. ಈ ವೇಳೆ BMRCL ಉನ್ನತಾಧಿಕಾರಿಗಳಿಂದ ಬೆಂಗಳೂರಿನ ಮೆಟ್ರೋ ಜಾಲ ಮತ್ತು ಮುಂಬರುವ ಸಂಪರ್ಕ ಯೋಜನೆಗಳ ಕುರಿತು ಪ್ರಮುಖ ಮಾಹಿತಿಯನ್ನು ಪಡ್ಕೊಂಡ್ರು. ಮುಖ್ಯಮಂತ್ರಿಗಳನ್ನು ಮೆಟ್ರೋದಲ್ಲಿ ಕಂಡ ಪ್ರಯಾಣಿಕರು ಅಚ್ಚರಿ ಮತ್ತು ಸಂತಸವನ್ನು ವ್ಯಕ್ತಪಡಿಸಿದರು. ಅನೇಕ ಮೆಟ್ರೋ ಪ್ರಯಾಣಿಕರು CM ಜೊತೆ ಸೆಲ್ಫಿ ತಗೊಂಡ್ರು. ಇದೇ ಸಂದರ್ಭದಲ್ಲಿ ರೈಲಿನಲ್ಲಿದ್ದ ಮಕ್ಕಳು ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಹಸ್ತಲಾಘವ ಮಾಡಿದ DK ಶಿವಕುಮಾರ್ ಚುಟುಕು ಸಂಭಾಷಣೆ ನಡೆಸಿದರು. ಸಿಲ್ಕ್ ಇನ್ಸ್ಟಿಟ್ಯೂಟ್ ತನಕ ಮೆಟ್ರೋದಲ್ಲೇ ತೆರಳಿದಂತಹ ಮುಖ್ಯಮಂತ್ರಿಗಳು ಅಲ್ಲಿಂದ ಮುಂದೆ ರಸ್ತೆ ಮಾರ್ಗವಾಗಿ ಕನಕಪುರಕ್ಕೆ ಪ್ರಯಾಣ ಬೆಳೆಸಿದರು. ಈ ಮಧ್ಯೆ ಪ್ರತಿ ಪೊಲೀಸ್ ಠಾಣೆಯಲ್ಲಿ ರೌಡಿ ನಿಗ್ರಹ ಪಡೆ ರಚಿಸಿ DG ಸಲೀಂ ಅವರು ಆದೇಶವನ್ನು ಕೊಟ್ಟಿದ್ದಾರೆ. ಪ್ರತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಯಾ ಸರ್ಕಲ್ ಇನ್ಸ್ಪೆಕ್ಟರ್ಗಳ ಉಸ್ತುವಾರಿಯಲ್ಲಿ ರೌಡಿ ನಿಗ್ರಹ ಪಡೆಗಳ ರಚನೆ ಆಗುತ್ತೆ. ಸೊ ಒಟ್ಟಾರೆ ಇವತ್ತು ಅದು ಒಳ್ಳೆಯದು. ಅದು ಕೆಲವರಂತಾರೆ ಏನೋ ಫೋಟೋಗೆ ಫೋಸ್ ಕೊಡೋಕ್ಕೋಸ್ಕರ ಮಾಡಿದ್ರು ಅಥವಾ ಹಾಗಲ್ಲ. ನಿಮಗೆ ಎಲ್ಲೆಲ್ಲ ಅವಶ್ಯಕತೆ ನೋಡಿ, ಇವಾಗ ನಿಮಗೆ ಮೆಟ್ರೋ ಎಲ್ಲಿ ತನಕ ಇದೆ ಕನೆಕ್ಟಿವಿಟಿ, ಕನಕಪುರ ರೋಡಲ್ಲಿ, ಆ ರೈಲ್ವೆ ರೇಷ್ಮೆ ಕೋಟೆ ತನಕನೂ ಇದೆ ಹೆಚ್ಚು ಕಡಿಮೆ. ಅಲ್ಲಿ ತನಕ ಇವರು ಟ್ರೈನಲ್ಲೇ ಹೋಗಿರೋದ್ರಿಂದ ನಿಮಗೆ ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾಗ ಝೀರೋ ಟ್ರಾಫಿಕ್ ಕೊಡಬೇಕು, ಕಾನ್ವೇ ಕೊಡಬೇಕು, ಪಬ್ಲಿಕ್ಸಿಗೆ ತೊಂದರೆ ಆಗುತ್ತೆ. ಅದು ಅಲ್ಲದೆ ಅವ್ರು ಹೊರಟಿದ್ದು ಬೆಳಗ್ಗೆ, ಪೀಕ್ ಅವರ್, ಸಂಡೇ ಅದು ಬೇರೆ ವಿಚಾರ, ಪೀಕ್ ಅವರ್. ಸೊ ಹೀಗಿದ್ದಾಗ ಯಾಕೆ ಪಬ್ಲಿಕ್ಸಿಗೆ ತೊಂದರೆ ಕೊಡಬೇಕು? ಎಲ್ಲೆಲ್ಲಿಗೆ ಕನೆಕ್ಟಿವಿಟಿ ಇದೆಯೋ ಅಲ್ಲಿಗೆಲ್ಲ ಮೆಟ್ರೋದಲ್ಲಿ ಹೋಗೋಣ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಹೋಗಿದ್ದಾರೆ. ಗುಡ್ ಮೂವ್ ಅದು. ಅಷ್ಟು ಇಷ್ಟೆಲ್ಲವೂ ಕೂಡ ಇವತ್ತು DK ಶಿವಕುಮಾರ್ ಅವರ ಸ್ವಕ್ಷೇತ್ರದ ವಿಚಾರ.